ಬೀದರ್ನಲ್ಲಿ ಎಂಎಲ್ಎ ವರ್ಸಸ್ ಎಂಎಲ್ಸಿ ಫೈಟ್ ಜೋರಾಗಿದೆ. ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಈಗ ಬಿಜೆಪಿಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿಯ ಶಾಸಕರು ಮತ್ತು ನಾಯಕರು. ಹುಮ್ನಾಬಾದ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಾರಣ ಇಷ್ಟೇ, ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಎಂಎಲ್ಎ ಸಿದ್ದು ಪಾಟೀಲ್ ಅವರಿಗೆ ನಿಂದನೆ ಮಾಡಿದ್ರು. ಏನ್ ನಿಂದನೆ ಮಾಡಿದ್ರು ಅಂತಂದ್ರೆ ಪಾಕೆಟ್ ಶಾಸಕನ ನಾಲ್ಗೆನ ಕಟ್ ಮಾಡ್ತೀವಿ ಅಂತ. ಇದೇ ವಿಚಾರ ಈಗ ಶಾಸಕ ಸಿದ್ದು ಪಾಟೀಲ್ ಹಾಗೇನೆ ಅವರ ಬೆಂಬಲಿಗರು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿರೋದು. ಚಂದ್ರಶೇಖರ್ ಪಾಟೀಲ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಕಾರಣ ಶಾಸಕ ಸಿದ್ದು ಪಾಟೀಲ್ ಒಬ್ಬ ಪಾಕೆಟ್ ಶಾಸಕ, ಈತನ ನಾಲ್ಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಚಂದ್ರಶೇಖರ್ ಪಾಟೀಲ್. ಇದೇ ವಿಚಾರ ಈಗ ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಯಾವ ಕಾರಣಕ್ಕಾಗಿ ಚಂದ್ರಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ಅವ್ರನ್ನ ಬೈದಿದ್ರು, ಈಗ ಈ ರೀತಿ ಪರಿಸ್ಥಿತಿ ಹೋಗಿದೋ? ಏನಾದರೂ ಕ್ಷಮೆಗಿಮೆ ಕೇಳ್ತಾರಾ ಅಥವಾ ಈ ಪ್ರತಿಭಟನೆ ಬಗ್ಗೆ ಚಂದ್ರಶೇಖರ್ ಪಾಟೀಲ್ ಏನಾದ್ರು ಮಾತಾಡಿದಾರಾ? ಏನ್ ಹೇಳ್ತೀರಿ? ಹೌದು, ಶ್ರೀಪಾದ್ ಪಾಟೀಲ್ ಹುಮ್ನಾಬಾದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮಧ್ಯೆ ಸಾಕಷ್ಟೊಂದು ವಾಕ್ಸಮರ ಮುಂದುವರೆದ ಅಂತ ಹೇಳ್ಬೋದು. ಇತ್ತೀಚೆಗೆ ನೂತನ ಸಂಸದ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರ ಸನ್ಮಾನ ಸಮಾರಂಭ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಏನದಂದ್ರೆ ಶಾಸಕರ ನಾಲ್ಗಿ ಕಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೂ ಸಾಕಷ್ಟು ಒಂದು ವಿವಾದಕ್ಕೆ ಕಾರಣ ಆಗದ ಅಂತ ಹೇಳ್ಬೋದು. ಬಿಜೆಪಿ ಅವರ ಆಕ್ರೋಶ ಕೂಡ ವಿಧಾನ ಪರಿಷತ್ ಸದಸ್ಯರ ಹೇಳಿಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗದ ಅಂತ ಹೇಳ್ಬೋದು. ಅವರನ್ನ ತಕ್ಷಣವೇ ಈಗಾಗಲೇ ಪೊಲೀಸ್ ಸ್ಟೇಷನ್ದಲ್ಲಿ ಬಿಜೆಪಿಯ ಶಾಸಕ ಏನ್ ಸಿದ್ದು ಪಾಟೀಲ್ ಅವರು ದೂರು ಕೊಟ್ಟಿದ್ದಾರೆ. FIR ಠಾಣೆಯಲ್ಲಿ ಮೊದಲು ಕೇಸನ್ನ ದಾಖಲಿಸಿಕೊಳ್ಳಬೇಕು. ಅದೇ ರೀತಿ ಈ ಒಂದು ಏನ್ ಚಂದ್ರಶೇಖರ್ ಪಾಟೀಲ್ ಅವರು ಜನಪ್ರತಿನಿಧಿ ಆಗಿದ್ದಾರೆ, ಆದ್ರೆ ಅವ್ರೇನ್ ಹೇಳಿಕೆ ಕೊಟ್ಟಿದ್ದಾರೆ, ಇಡೀ ಇದು ಹುಮ್ನಾಬಾದ್ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಅವಮಾನ ಆಗಿದೆ, ಈಗಾಗಲೇ ನಾಲ್ಗಿ ಕಟ್ ಮಾಡ್ತೀವಿ, ಪಾಕೆಟ್ ಶಾಸಕ ಇಂತ ಹೇಳಿಕೆಯನ್ನು ಈಗಾಗಲೇ MLC ಕೊಟ್ಟಿದ್ದಾರೆ. ಅದರಿಂದ ಇಡೀ ಕ್ಷೇತ್ರದ ಮತದಾರರಿಗೆ ಎಲ್ಲೋ ಒಂದ್ ಕಡೆ ಅವಮಾನ ಆಗಿದೆ. ಹೀಗಾಗಿ ತಕ್ಷಣವೇ ಪೊಲೀಸರು FIR ಅನ್ನ ದಾಖಲಿಸಿಕೊಳ್ಬೇಕು, ಇಲ್ಲಾಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಪೋಸ್ಟರ್ ಅಭಿಯಾನ ಮಾಡ್ತೀವಿ, ಜಿಲ್ಲಾದ್ಯಂತ ಸಾಕಷ್ಟೊಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಹುಮ್ನಾಬಾದ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ MLC ವಿರುದ್ಧ ಏನದಂದ್ರೆ ಒಂದು ಸಾಕಷ್ಟು ಆಕ್ರೋಶನ ಹೊರ ಹಾಕಿದ್ರು. ಆದ್ರೆ MLC ಅವರಿಂದ ಇನ್ನು ಯಾವುದೇ ಹೇಳಿಕೆ, ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತಾ ಎಂಬುದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಬೀದರ್ನಲ್ಲಿ ಎಂಎಲ್ಎ ವರ್ಸಸ್ ಎಂಎಲ್ಸಿ ಫೈಟ್ ಜೋರಾಗಿದೆ. ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಈಗ ಬಿಜೆಪಿಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿಯ ಶಾಸಕರು ಮತ್ತು ನಾಯಕರು. ಹುಮ್ನಾಬಾದ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಾರಣ ಇಷ್ಟೇ, ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಎಂಎಲ್ಎ ಸಿದ್ದು ಪಾಟೀಲ್ ಅವರಿಗೆ ನಿಂದನೆ ಮಾಡಿದ್ರು. ಏನ್ ನಿಂದನೆ ಮಾಡಿದ್ರು ಅಂತಂದ್ರೆ ಪಾಕೆಟ್ ಶಾಸಕನ ನಾಲ್ಗೆನ ಕಟ್ ಮಾಡ್ತೀವಿ ಅಂತ. ಇದೇ ವಿಚಾರ ಈಗ ಶಾಸಕ ಸಿದ್ದು ಪಾಟೀಲ್ ಹಾಗೇನೆ ಅವರ ಬೆಂಬಲಿಗರು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿರೋದು. ಚಂದ್ರಶೇಖರ್ ಪಾಟೀಲ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಕಾರಣ ಶಾಸಕ ಸಿದ್ದು ಪಾಟೀಲ್ ಒಬ್ಬ ಪಾಕೆಟ್ ಶಾಸಕ, ಈತನ ನಾಲ್ಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಚಂದ್ರಶೇಖರ್ ಪಾಟೀಲ್. ಇದೇ ವಿಚಾರ ಈಗ ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಯಾವ ಕಾರಣಕ್ಕಾಗಿ ಚಂದ್ರಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ಅವರನ್ನ ಬೈದಿದ್ರು, ಈಗ ಈ ರೀತಿ ಪರಿಸ್ಥಿತಿ ಹೋಗಿದೋ? ಏನಾದರೂ ಕ್ಷಮೆಗಿಮೆ ಕೇಳ್ತಾರಾ ಅಥವಾ ಈ ಪ್ರತಿಭಟನೆ ಬಗ್ಗೆ ಚಂದ್ರಶೇಖರ್ ಪಾಟೀಲ್ ಏನಾದ್ರು ಮಾತಾಡಿದಾರಾ? ಏನು ಹೇಳ್ತೀರಿ?
ಹೌದು, ಶ್ರೀಪಾದ್ ಪಾಟೀಲ್ ಹುಮ್ನಾಬಾದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮಧ್ಯೆ ಸಾಕಷ್ಟೊಂದು ವಾಕ್ಸಮರ ಮುಂದುವರೆದ ಅಂತ ಹೇಳ್ಬೋದು. ಇತ್ತೀಚೆಗೆ ನೂತನ ಸಂಸದ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರ ಸನ್ಮಾನ ಸಮಾರಂಭ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಏನದಂದ್ರ ಶಾಸಕರ ನಾಲ್ಗಿ ಕಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೂ ಸಾಕಷ್ಟು ಒಂದು ವಿವಾದಕ್ಕೆ ಕಾರಣ ಆಗದ ಅಂತ ಹೇಳ್ಬೋದು. ಬಿಜೆಪಿ ಅವರ ಆಕ್ರೋಶ ಕೂಡ ವಿಧಾನ ಪರಿಷತ್ ಸದಸ್ಯರ ಹೇಳಿಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗದ ಅಂತ ಹೇಳ್ಬೋದು. ಅವರನ್ನ ತಕ್ಷಣವೇ ಈಗಾಗಲೇ ಪೊಲೀಸ್ ಸ್ಟೇಷನ್ ದಲ್ಲಿ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಅವರು ದೂರು ಕೊಟ್ಟಿದ್ದಾರೆ. FIR ಠಾಣೆಯಲ್ಲಿ ಮೊದಲು ಕೇಸನ್ನ ದಾಖಲಿಸಿಕೊಳ್ಬೇಕು. ಅದೇ ರೀತಿ ಈ ಒಂದು ಚಂದ್ರಶೇಖರ್ ಪಾಟೀಲ್ ಅವರು ಜನಪ್ರತಿನಿಧಿ ಆಗಿದ್ದಾರೆ, ಆದ್ರೆ ಅವ್ರೇನ್ ಹೇಳಿಕೆ ಕೊಟ್ಟಿದ್ದಾರೆ, ಇಡೀ ಇದು ಹುಮ್ನಾಬಾದ್ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಅವಮಾನ ಆಗಿದೆ, ಈಗಾಗಲೇ ನಾಲ್ಗಿ ಕಟ್ ಮಾಡ್ತೀವಿ, ಪಾಕೆಟ್ ಶಾಸಕ ಇಂಥ ಹೇಳಿಕೆಯನ್ನು ಈಗಾಗಲೇ MLC ಕೊಟ್ಟಿದ್ದಾರೆ. ಅದರಿಂದ ಇಡೀ ಕ್ಷೇತ್ರದ ಮತದಾರರಿಗೆ ಎಲ್ಲೋ ಒಂದ್ ಕಡೆ ಅವಮಾನ ಆಗಿದೆ. ಹೀಗಾಗಿ ತಕ್ಷಣವೇ ಪೊಲೀಸರು FIR ಅನ್ನ ದಾಖಲಿಸಿಕೊಳ್ಬೇಕು, ಇಲ್ಲಾಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಪೋಸ್ಟರ್ ಅಭಿಯಾನ ಮಾಡ್ತೀವಿ, ಜಿಲ್ಲಾದ್ಯಂತ ಸಾಕಷ್ಟೊಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಹುಮ್ನಾಬಾದ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ MLC ವಿರುದ್ಧ ಏನದಂದ್ರೆ ಒಂದು ಸಾಕಷ್ಟು ಆಕ್ರೋಶನ ಹೊರ ಹಾಕಿದ್ರು. ಆದ್ರೆ MLC ಅವರಿಂದ ಇನ್ನು ಯಾವುದೇ ಹೇಳಿಕೆ, ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತಾ ಎಂಬುದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಬೀದರ್ನಲ್ಲಿ MLA ವರ್ಸಸ್ MLC ಫೈಟ್ ಜೋರಾಗಿದೆ. ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಈಗ ಬಿಜೆಪಿಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. MLC ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿಯ ಶಾಸಕರು ಮತ್ತು ನಾಯಕರು. ಹುಮ್ನಾಬಾದ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಾರಣ ಇಷ್ಟೇ, MLC ಚಂದ್ರಶೇಖರ್ ಪಾಟೀಲ್ MLA ಸಿದ್ದು ಪಾಟೀಲ್ ಅವರಿಗೆ ನಿಂದನೆ ಮಾಡಿದ್ರು. ಏನ್ ನಿಂದನೆ ಮಾಡಿದ್ರು ಅಂತಂದ್ರೆ ಪಾಕೆಟ್ ಶಾಸಕನ ನಾಲ್ಗೆನ ಕಟ್ ಮಾಡ್ತೀವಿ ಅಂತ. ಇದೇ ವಿಚಾರ ಈಗ ಶಾಸಕ ಸಿದ್ದು ಪಾಟೀಲ್ ಹಾಗೇನೆ ಅವರ ಬೆಂಬಲಿಗರು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿರೋದು. ಚಂದ್ರಶೇಖರ್ ಪಾಟೀಲ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಕಾರಣ ಶಾಸಕ ಸಿದ್ದು ಪಾಟೀಲ್ ಒಬ್ಬ ಪಾಕೆಟ್ ಶಾಸಕ, ಈತನ ನಾಲ್ಗೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಚಂದ್ರಶೇಖರ್ ಪಾಟೀಲ್. ಇದೇ ವಿಚಾರ ಈಗ ಇವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಯಾವ ಕಾರಣಕ್ಕಾಗಿ ಚಂದ್ರಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ಅವ್ರನ್ನ ಬೈದಿದ್ರು? ಈಗ ಈ ರೀತಿ ಪರಿಸ್ಥಿತಿ ಹೋಗಿದೋ, ಏನಾದರೂ ಕ್ಷಮೆ ಗಿಮೆ ಕೇಳ್ತಾರಾ ಅಥವಾ ಈ ಪ್ರತಿಭಟನೆ ಬಗ್ಗೆ ಚಂದ್ರಶೇಖರ್ ಪಾಟೀಲ್ ಏನಾದ್ರು ಮಾತಾಡಿದಾರಾ? ಏನ್ ಹೇಳ್ತೀರಿ? ಹೌದು, ಶ್ರೀಪಾದ್ ಪಾಟೀಲ್ ಹುಮ್ನಾಬಾದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮಧ್ಯೆ ಸಾಕಷ್ಟೊಂದು ವಾಕ್ಸಮರ ಮುಂದುವರೆದ ಅಂತ ಹೇಳ್ಬೋದು. ಇತ್ತೀಚೆಗೆ ನೂತನ ಸಂಸದ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರ ಸನ್ಮಾನ ಸಮಾರಂಭ ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಏನದಂದ್ರ ಶಾಸಕರ ನಾಲ್ಗಿ ಕಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೂ ಸಾಕಷ್ಟು ಒಂದು ವಿವಾದಕ್ಕೆ ಕಾರಣ ಆಗದ ಅಂತ ಹೇಳ್ಬೋದು. ಬಿಜೆಪಿ ಅವರ ಆಕ್ರೋಶ ಕೂಡ ವಿಧಾನ ಪರಿಷತ್ ಸದಸ್ಯರ ಹೇಳಿಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗದ ಅಂತ ಹೇಳ್ಬೋದು. ಅವರನ್ನ ತಕ್ಷಣವೇ ಈಗಾಗಲೇ ಪೊಲೀಸ್ ಸ್ಟೇಷನ್ ದಲ್ಲಿ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಅವರು ದೂರು ಕೊಟ್ಟಿದ್ದಾರೆ. FIR ಠಾಣೆಯಲ್ಲಿ ಮೊದಲು ಕೇಸನ್ನ ದಾಖಲಿಸಿಕೊಳ್ಬೇಕು. ಅದೇ ರೀತಿ ಈ ಒಂದು ಚಂದ್ರಶೇಖರ್ ಪಾಟೀಲ್ ಅವರು ಜನಪ್ರತಿನಿಧಿ ಆಗಿದ್ದಾರೆ, ಆದ್ರೆ ಅವ್ರೇನ್ ಹೇಳಿಕೆ ಕೊಟ್ಟಿದ್ದಾರೆ, ಇಡೀ ಇದು ಹುಮ್ನಾಬಾದ್ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಅವಮಾನ ಆಗಿದೆ, ಈಗಾಗಲೇ ನಾಲ್ಗಿ ಕಟ್ ಮಾಡ್ತೀವಿ, ಪಾಕೆಟ್ ಶಾಸಕ ಇಂಥ ಹೇಳಿಕೆಯನ್ನು ಈಗಾಗಲೇ MLC ಕೊಟ್ಟಿದ್ದಾರೆ. ಅದರಿಂದ ಇಡೀ ಕ್ಷೇತ್ರದ ಮತದಾರರಿಗೆ ಎಲ್ಲೋ ಒಂದ್ ಕಡೆ ಅವಮಾನ ಆಗಿದೆ. ಹೀಗಾಗಿ ತಕ್ಷಣವೇ ಪೊಲೀಸರು FIR ಅನ್ನ ದಾಖಲಿಸಿಕೊಳ್ಬೇಕು, ಇಲ್ಲಾಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಪೋಸ್ಟರ್ ಅಭಿಯಾನ ಮಾಡ್ತೀವಿ, ಜಿಲ್ಲಾದ್ಯಂತ ಸಾಕಷ್ಟೊಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಹುಮ್ನಾಬಾದ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ MLC ವಿರುದ್ಧ ಏನದಂದ್ರೆ ಒಂದು ಸಾಕಷ್ಟು ಆಕ್ರೋಶನ ಹೊರ ಹಾಕಿದ್ರು. ಆದ್ರೆ MLC ಅವರಿಂದ ಇನ್ನು ಯಾವುದೇ ಹೇಳಿಕೆ, ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತಾ ಎಂಬುದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್.